ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಶನಿವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಮೀನಾ ಸೂರ್ಯ ಹತ್ರ ಕೇಳ್ತಾಳೆ, ಮೊದಲು ನೀವು ನೋಡಿದ್ದು ನನ್ನ ಯಾವ ದಿನ ಹೇಳಿ ಅಂತೇಳಿ. ಸೂರ್ಯ ಹೇಳ್ತಾನೆ, ನಿನ್ನ ಯಾವಾಗ ನೋಡಿದೆ ಅಂತ ನೆನಪಿಲ್ಲ, ಆದರೆ ನಿನ್ನ ಯಾವಾಗ ನೋಡಿದ್ರು ನಿನ್ನ ಗಯ್ಯಾಳಿ ಮಾಂಕಾಳಿ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನೋಡಿದ್ರಾ, ನಿಮಗೆ ಮಾತ್ರ ನನ್ನ ಮೊದಲನೇ ಸಲ ನೋಡಿದ ನೆನಪೇ ಇಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ಯಾಕೆ ನೆನಪಿಲ್ಲ ಅಂತ ಹೇಳ್ತೀನಿ, ಕೇಳಿಸ್ಕೊ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಹೇಳಿ ಅಂತೇಳಿ. ಅದು ಕ್ರಿಸ್ತ ಶಕ 2000 ಅಂತ ಅಂದ್ಕೊಂಡು ಯಾವಾಗಲೂ ನಾನು ಎಣ್ಣೆ ಇಟ್ಟಲ್ಲೇ ಇರ್ತಾಯಿದ್ದೆ, ನೆನಪಾಗಿಲ್ಲ. ಆಮೇಲೆ ಹೇಳ್ತಾನೆ, ನೆನಪಾಯ್ತು ಅಂತೇಳಿ. ಓ ಸರಿ, ನೀನೇ ಹೇಳೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮಗೇನು ಗೊತ್ತಿಲ್ಲ, ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ಇದೆ ಪ್ರೀತಿಗೇನು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾನೆ. ಪ್ರೀತಿ ಇದ್ದಿದ್ರೆ ಹೇಳ್ತಾ ಇದ್ರಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನೋಡಿ ಇವಾಗ ನಾನು ಪೆದ್ದನ ಮಗ ದಡ್ಡ, ನೀನೇ ಹೇಳೆ, ಹಳೆ ನೆನಪುಗಳ ಬಗ್ಗೆ ಹೇಳು ಅಂತ ಹೇಳ್ತಾನೆ. ಪ್ಲೀಸ್ ಹೇಳೆ, ಹಳೆ ನೆನಪುಗಳೆಲ್ಲ ಕೇಳಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಪಾಪ ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಎಲ್ಲ ವಿವರಿಸ್ತಾ ಹೇಳ್ತಾ ಇರ್ತಾಳೆ ಮೀನಾ. ರಂಗನಾಥ್ ವಚನ ಓದ್ತಾ ಇರ್ತಾನೆ. ಆವಾಗ ಮೀನಾ ಅಲ್ಲಿ ಬಂದು ಕಾಫಿ ಕೊಟ್ಟು, ಮಾವ ನೀವು ಓದ್ತಾ ಇದ್ರಲ್ಲ, ಅದಕ್ಕೆ ಅರ್ಥ ಏನು ಮಾವ ಅಂತ ರಂಗನಾಥವ್ರು ಹೇಳ್ತಾರೆ, ಅರ್ಥ ಅಂದರೆ ಸಂಸ್ಕೃತದಲ್ಲಿ ಹಣ ತಾಯಿ, ಆಯುಷ್ ಇಲ್ಲ ಅಂದರೆ ಹಣ ಇದ್ದು ಏನು ಪ್ರಯೋಜನ ಅಂತ ಹೇಳ್ತಾನೆ. ಅಂದರೆ ಹೇಳಿ ತಾಯಿ, ಈ ಹೋರಾಡದೆ ಇರೋನ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಏನು ಪ್ರಯೋಜನ ಅಂತೇಳಿ. ಹಂಗನ ಕೈಯಲ್ಲಿ ಮಾಣಿಕ್ಯ, ಕೊಡನ ಕೈಯಲ್ಲಿ ಕನ್ನಡಿ ಇದ್ದು ಏನು ಪ್ರಯೋಜನ ಅಂತೇಳಿ. ಮನುಷ್ಯರಾದವರು ಮನುಷ್ಯರನ್ನ ಅರ್ಥ ಮಾಡ್ಕೊಂಡ್ರೆ ಇದ್ರೆ ಮನುಷ್ಯತ್ವ ಇದ್ದು ಏನು ಪ್ರಯೋಜನ ಅಂತ ಹೇಳ್ತಾರಮ್ಮ ಅಂತ ಹೇಳ್ತಾರೆ. ಮೀನಾ ಹೇಳ್ತಾಳೆ, ದೊಡ್ಡವ್ರು ಎಷ್ಟು ಅರ್ಥ ತುಂಬಿ ಹೇಳಿದಾರಲ್ವ ಮಾವ ಅಂತೇಳಿ. ರಂಗನಾಥವ್ರು ಹೇಳ್ತಾರೆ, ಅದಕ್ಕೆ ಅಲ್ವ ತಾಯಿ ದೊಡ್ಡವ್ರನ್ನ ದೊಡ್ಡವರು ಅಂತ ಹೇಳೋದು ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಮೀನಾ ತಾಯಿ ಬರ್ತಾರೆ, ಅಣ್ಣ ಅಂತಾರೆ, ಬಾಮ್ಮ ಅಂತಾರೆ, ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಮೀನಾ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಾಳೆ. ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಮೀನಾ ಅವ್ರ ತಾಯಿ ರಂಗನಾಥವ್ರನ್ನ, ಚೆನ್ನಾಗಿದ್ದೀರಾ ಅಣ್ಣ ಅಂತ ಹೇಳ್ತಾಳೆ. ಚೆನ್ನಾಗಿದ್ದೀನಿ ತಾಯಿ, ನೀನು ಚೆನ್ನಾಗಿದ್ದೀಯಾ ಅಂತ. ಚೆನ್ನಾಗಿದ್ದೀನಿ ಅಣ್ಣ ಅಂತಾಳೆ. ಶಾಂತಿ ಅವಾಗ ಅಲ್ಲಿಗೆ ಬರ್ತಾಳೆ. ಅವಾಗ ಮೀನಾ ಅವ್ರ ತಾಯಿ ಚೆನ್ನಾಗಿದ್ದೀರಾ ಅಂದರೆ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ. ಮೀನಾ ಕಾಫಿ ಕೊಡು ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಮೀನಾ ಅವ್ರ ತಾಯಿ ಹೇಳ್ತಾರೆ, ನನಗೆ ಕಾಫಿ ಎಲ್ಲ ಬೇಡ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮಗಲ್ಲ ನನಗೆ ಕೇಳಿದ್ದು ಅಂತ ಹೇಳ್ತಾಳೆ. ಮೀನಾ ಹತ್ರ ಹೇಳ್ತಾಳೆ, ಹೋಗಿ ತಗೊಂಬ ಹೋಗಿ ಅಂತ. ಮೀನಾ ಅವ್ರ ತಾಯಿ ಹತ್ರ ಕೇಳ್ತಾಳೆ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ, ಏನು ವಿಶೇಷ ಅಂತೇಳಿ. ರಂಗನಾಥವ್ರು ಶಾಂತಿ ಹತ್ರ ಹೇಳ್ತಾರೆ, ಏನು ಯಾಕೆ ಆ ಥರ ಕೇಳ್ತಾ ಇದೀಯಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ಇಷ್ಟು ದೂರ ಬಂದ್ಬಿಟ್ಟಿದ್ದಾರಲ್ಲ ಇವಾಗ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಮೀನಾ ತಾಯಿ ಹೇಳ್ತಾರೆ, ಮಗಳು ಹಳ್ಳಿಯ ಮದುವೆಯಾಗಿ 1 ವರ್ಷ ತುಂಬ್ತಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಓ ಏನಾದರೂ ಕೊಡ್ತಾರೆ ಅಂತ ಬಂದ್ರಾ ಅಂತ. ಅದಕ್ಕೆ ರಂಗನಾಥವ್ರ ಕೋಪದಿಂದ ಶಾಂತಿ ಅಂತಾರೆ, ಹಾಗಲ್ಲ, ನೀವೇನಾದರೂ ಕೊಡೋಕ್ಕೆ ಬಂದ್ರಾ ಅಂತ ಕೇಳಿದ್ದು ಅಂತಾಳೆ ಶಾಂತಿ. ಮೀನಾ ಅಲ್ಲಿ ಕಾಫಿ ತರ್ತಾಳೆ. ಅತ್ತೆ ಕಾಫಿ ಅಂತ ಹೇಳ್ತಾಳೆ. ಏನೇ ಕುಡಿಸೋ ಥರನೇ ಮೂತಿ ಹತ್ರ ತರ್ತೀಯಾ, ಅಲ್ಲಿಡು ಅಂತ ಹೇಳ್ತಾಳೆ. ರೋಹಿಣಿ ಮನೋಜು ಬರ್ತಾರೆ. ಆವಾಗ ಮೀನಾ ಅವ್ರ ತಾಯಿ ರೋಹಿಣಿನ, ಚೆನ್ನಾಗಿದೆಯಮ್ಮ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನನ್ನನ್ನು ಕೇಳಲೇ ಇಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮ್ಮನ್ನು ಕೇಳೋದು ಇಲ್ಲ ಅಂತ. ರವಿನೂ ಅಲ್ಲಿಗೆ ಬರ್ತಾರೆ. ಆವಾಗ ಶ್ರುತಿ, ಹಾಯ್ ಆಂಟಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ. ಲಾಸ್ಟ್ ಟೈಮು ನೀವು ಚಕ್ಲಿ ಕೋಡ್ಬಳೆ ಎಲ್ಲ ತಂದಿದ್ದೀರಾ, ಈ ಟೈಮು ತಂದಿದ್ದೀರಾ ಅಂತ ಕೇಳ್ತಾಳೆ. ಮೀನಾ ಅವ್ರ ತಾಯಿ, ತಂದಿದ್ದೀನಮ್ಮ ಅಂತ ಹೇಳ್ತಾಳೆ. ಶ್ರುತಿ ಅವ್ರು ತಂದಿದ್ದು ಬಾಕ್ಸ್ನ ಇಸ್ಕೊಂಡು ಮೂಡಿ ತೆಗೆದು ಅದನ್ನು ತೆಗೊಳಕ್ಕೆ ಹೋಗ್ತಾಳೆ. ಅಷ್ಟು ಬೇಗ ಶಾಂತಿ ಹೇಳ್ತಾಳೆ, ಶ್ರುತಿ ಅದನ್ನೆಲ್ಲ ಮುಟ್ಬೇಡಮ್ಮ, ಕೊಳಕನೆಲ್ಲ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಅಂತ ಹೇಳ್ತಾಳೆ. ಅತ್ತೆ ನಿಮಗಿಂತ ಚೆನ್ನಾಗೇ ಮಾಡಿರ್ತಾರೆ ಇವರು, ಅತ್ತೆ ಸುಮ್ಮನೆ ಕೊಚ್ಕೊತೀರಾ, ನನಗೋಸ್ಕರ ಈ ಥರ ಯಾವಾಗಾದರೂ ಮಾಡಿದ್ದೀರಾ ಅಂತ ಹೇಳ್ತಾರೆ. ರಂಗನಾಥ್ ಹೇಳ್ತಾನೆ, ಹಾಗೆ ಇವಾಗೆಲ್ಲ ಗೇಲಿ ಮಾಡೋರಿಗೆಲ್ಲ ಗೋಲಿ ಹೊಡೆಯೋ ಕಾಲ ಕಣೆ, ದೊಡ್ಡ ಮನೆ ಹೆಂಗಿದೆ ಅಂತ ನೋಡು ಅಂತ ಹೇಳ್ತಾಳೆ. ರವಿಗೆ ತಿನ್ನಿಸ್ತಾ ಇರ್ತಾಳೆ. ಅವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಸೂರ್ಯ ಹೇಳ್ತಾನೆ, ಏನತ್ತೆ ಚೆನ್ನಾಗಿದ್ದೀರಾ ಅಂತ, ಯಾವಾಗ ಬಂದ್ರಿ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಪ್ಪ, ನೀನು ಅಂತ ಕೇಳ್ತಾಳೆ. ಸೂಪರಾಗಿದ್ದೀನತ್ತೆ ಅಂತ ಹೇಳ್ತಾಳೆ. ಏನತ್ತೆ ಏನೇನೋ ತಂದುಬಿಟ್ಟಿದ್ದೀರಾ ಅಂತೇಳಿ. ನೀವು ಮೀನಾ ಮದುವೆಯಾಗಿ 1 ವರ್ಷ ಆಯಿತು ಅದಕ್ಕೆ ಅಂತ ಹೇಳ್ತಾರೆ. ಅವ್ರ ತಾಯಿ, ಅಣ್ಣ ಅಮ್ಮ ಇಂದ ಈ ಹಣ್ಣು ತಗೊಳ್ಳಿ ಅಂತ ಹೇಳ್ತಾಳೆ. ಶಾಂತಿ ಕುತ್ಕೊಂಡಿರ್ತಾಳೆ. ಅವಾಗ ರಂಗನಾಥವ್ರು ಹೇಳೆ ಅಂತ ಶಾಂತಿ ಎದ್ದೊಳ್ತಾಳೆ. ರಂಗನಾಥವ್ರು ಹಣ್ಣು ಇಸ್ಕೊತಾರೆ. ಅವಾಗ ಮೀನಾ ಅವ್ರ ತಾಯಿ, ಮೀನಾ ಇಂದಮ್ಮ ನಿಮಗಿಬ್ಬರಿಗೂ ಬಟ್ಟೆ ತಂದಿದ್ದೀನಿ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಚಿನ್ನದ ಸರನೋ ಬ್ರೇಸ್ಲೆಟೋ ತರೋದಲ್ವಾ, ವರ್ಷ ಆದರೂ ಹೀಗೇ ಇದ್ದೀರಾ ಅಂತ ಹೇಳ್ತಾರೆ. ರಂಗನಾಥವ್ರು ಹೇಳ್ತಾರೆ, ನಿಮ್ಮಪ್ಪ ಏನೇ ಕೊಟ್ಟಿದ್ರು ನನಗೆ, ಒಂದು ಬನೀನು, ಒಂದು ಶರ್ಟು, ಪಟಾಪಟಿ ನಿಕ್ಕರ್ ಅಷ್ಟೇ ತಾನೇ, ಎಷ್ಟು ಮಾತಾಡ್ತೀರಿ ನೀನು ಅಂತ ಹೇಳ್ತಾರೆ. ಹೇಳ್ತಾನೆ, ಬಿಡಪ್ಪ, ಸಕ್ಕರೆ ಯಾವಾಗಲೂ ಆ ರೀತಿ ತಾನೇ ಮಾತಾಡೋದು ಅಂತ ಹೇಳ್ತಾನೆ. ಆಮೇಲೆ ಅವ್ರ ಅತ್ತೆ ಹತ್ರ ಹೇಳ್ತಾನೆ, ಅತ್ತೆ ನೀವು ಯಾಕೆ ಇಷ್ಟೆಲ್ಲ ಖರ್ಚು ಮಾಡೋಕ್ಕೆ ಹೋದ್ರಿ ನಮಗೋಸ್ಕರ, ನಿಮಗೆ 1 ವರ್ಷ ಆಗಿರ್ಬೋದು, ಆದರೆ ನಮಗೆ 365 ಆಗಲೂ ರಾತ್ರಿ ಕಳೆದಿದ್ದೀವಿ ಅಂತ ಹೇಳ್ತಾರೆ. ನಾವು 2000 ಸಂತೋಷ ಎಲ್ಲ ಕಳೆದಿದ್ದೀವಿ, ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಬಾರ್ದು ಅತ್ತೆ ಅಂತ ಹೇಳ್ತಾರೆ. ಮೀನಾ ಅವ್ರ ತಾಯಿ ಹೇಳ್ತಾರೆ, ಮೊದಲನೇ ವರ್ಷ ಅಲ್ವಾ, ಅದಕ್ಕೆ ನಾನು ಶ್ರಮ ಪಡ್ತೀನಿ ಹೇಳಿ ಅಂದರೆ,
ಇನ್ನು ಮುಂದಕ್ಕೆ ನಮಗೂ ಕಷ್ಟ ಇರುತ್ತಲ್ಲ ಅಂತ ಹೇಳ್ತಾಳೆ. ಸೂರ್ಯ ಸರಿ ಆಯಿತು, ಮೀನಾ ನನ್ನ ಪರ್ಸ್ ಎಲ್ಲಿ ಅಂತ ಹೇಳ್ತಾಳೆ ರೂಮಲ್ಲಿ ಅಂತ. ಸರಿ ನೀನು ಮಾತಾಡ್ತಾ ಇರು, ನಾನೇ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಶಾಂತಿ ಮನೋಜ್ ಹತ್ರ ಹೇಳ್ತಾಳೆ, 2 ಜೊತೆ ಬಟ್ಟೆ ತಂದು ದೊಡ್ಡಸ್ತಿಗೆ ತೋರಿಸ್ತಾ ಇದ್ದಾರೆ, ನಿಮ್ಮ ಮಾವ ಏನಾದರೂ ಇದ್ದಿದ್ರೆ ಅಂತಾಳೆ. ಅವ್ರ ತಾಯಿ ಹೇಳ್ತಾರೆ, ಮಾವ ಅಂದಾಗೆ ನೆನಪಾಯಿತು, ಯಾಕಮ್ಮ ರೋಹಿಣಿ ನಿಮ್ಮ ಅಪ್ಪನ ಜೈಲಿಗೆ ಹಾಕಿದಾರಂತೆ ಅಂತ ಹೇಳ್ತಾಳೆ. ಯಾಕೆ ಕೇಳಿದೆ ಅಂದರೆ ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಹರಕೆ ಕಟ್ಕೊಂಡ್ರೆ ಆದಷ್ಟು ಬೇಗ ನಿಮ್ಮ ಅಪ್ಪ ಬರ್ತಾರೆ ಅದಕ್ಕೆ ಅಂತ ಹೇಳ್ತಾಳೆ. ನಿಮ್ಮ ದೇವ್ರ ಅವಶ್ಯಕತೆ ನಮಗೇನಿಲ್ಲ, ನಮ್ಮ ದೇವ್ರ ಹತ್ರ ಏನು ಬೇಕೋ ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾಳೆ. ಅವ್ರ ತಾಯಿ ಹೇಳ್ತಾರೆ, ದೇವರಲ್ಲಿ ನಿಮ್ಮ ದೇವರು ನಮ್ಮ ದೇವರು ಅಂತ ಎಲ್ಲಿರುತ್ತಮ್ಮ ಅಂತ ಹೇಳ್ತಾಳೆ. ನಮ್ಮಲ್ಲಿರುತ್ತೆ, ಅಮ್ಮ ಮಗಳಿಗೂ ಬೇರೆಯವ್ರ ಮನಸ್ಸನ್ನ ಉಸುರು ಅನಿಸ್ದೇ ಇದ್ರೆ ದಿನಾನೇ ಕಳಿಯಲ್ಲ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಬಂದ್ರ ತಿಂದ್ರ ಕೊಟ್ರ ಅಂದಿರ ಏನಕ್ಕೆ ಏನೇನೋ ಮಾತಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೀನವ್ರ ತಾಯಿ ಹೇಳ್ತಾರೆ, ಆಗಲ್ಲಮ್ಮ, ಗಣೇಶನ ಪೂಜೆ ಮಾಡಿಸಿದ್ರೆ ಅಂದರೆ ಶಾಂತಿ ಹೇಳ್ತಾಳೆ ಒಳ್ಳೇದಾಗುತ್ತೆ. ಅವರು ಜೈಲಲ್ಲಿ ಇದ್ಕೊಂಡೇ ಕಂತೆ ನೋಟ್ ಕೊಟ್ಟಿದ್ದಾರೆ, ನಿಮ್ಮ ಥರ ಒಂದು ಪ್ಯಾಂಟ್ ಪೀಸು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮೀನಾ ಹೇಳ್ತಾಳೆ, ನೀನು ಯಾಕಮ್ಮ ಕಂಡೋರ ಬಗ್ಗೆ ಎಲ್ಲ ಮಾತಾಡೋದು ಅಂತ. ಮೀನವ್ರ ತಾಯಿ ಹೇಳ್ತಾರೆ, ಕಂಡೋರು ಅಂತ ಯಾಕೆ ಹೇಳ್ತೀಯಮ್ಮ, ಎಲ್ಲರೂ ಒಂದೇ ಮನೆಯವರಲ್ವಾ ಅಂತ ಹೇಳ್ತಾಳೆ. ಅಲ್ವಾ ಮತ್ತೆ ನಾವೆಲ್ಲರೂ ಒಂದೇ ಅಂತೇಳಿ ನಾಳೆ ದಿನ ಶ್ರುತಿ ಮನೆಗೆ ಹೋಗಿ ಆಸ್ತಿಯಲ್ಲಿ ಪಾಲು ಕೇಳಿಬಿಡ್ಬೇಡ್ರಿ ಅಂತ ಹೇಳ್ತಾಳೆ. ಹುಟ್ಟಿಂದ ಮೀನಾ ಹೇಳ್ತಾಳೆ, ಅತ್ತೆ ಅಷ್ಟು ಮತ್ತಿಗೆಟ್ಟೋರಲ್ಲ ನಾವು ಅಂತೇಳಿ. ಅದಕ್ಕೆ ಶಾಂತಿ ಮೀನನೇ ಅಂತಾಳೆ, ಅಷ್ಟು ಬೇಗ ರಂಗನಾಥರ ಕೋಪದಲ್ಲಿ ಈ ಮುಚ್ಚೆ ಬಾಯಿ ಅಂತ ಹೇಳ್ತಾನೆ ಶಾಂತಿ. ಮೀನಾ ಅವ್ರ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ ನೀನು ಇನ್ನೊರಡು ನಾನು ನಿನಗೆ ಸಿಗ್ತೀನಿ ಅಂತ ಹೇಳ್ತಾಳೆ. ಅವಾಗ ರಂಗನಾಥರು ಹೇಳ್ತಾರೆ, ಯಾಕಮ್ಮ ಮೀನಾ ಮನೆ ತನಕ ಬಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ಲಿ ಅಂತೇಳಿ. ಹೇಳ್ತಾಳೆ, ಬೇಡ ಮಾವ, ಅಮ್ಮ ಹೊರಡ್ಲಿ ಅಂತೇಳಿ. ಅಮ್ಮ ನೀನು ಹೊರಡು ಅಂತ ಹೇಳ್ತಾಳೆ. ಮೀನಾ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಶಾಂತಿನೂ ಮತ್ತು ರೋಹಿಣಿ ಅಲ್ಲಿಗೆ ಬರ್ತಾರೆ. ಶಾಂತಿಗೆ ಹೇಳ್ತಾಳೆ, ಈ ಥರ ಕೆಲಸ ಮಾಡಬೇಡ ಅಂತ ಹೇಳಿಲ್ವ ನಾನು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಏನು ಮಾಡಿದೆ ಅತ್ತೆ ನಾನು ಅಂತೇಳಿ. ಕಂಡೋರ ಮನೆ ವಿಷಯನ ಎಲ್ಲ ಹೇಳ್ತೀಯಲ್ಲ ಅಂತ ಹೇಳ್ತಾಳೆ, ಮಾತಲ್ಲಿ ಹೇಳಿದೆ ಅಂತ. ಅವಾಗ ರೋಹಿಣಿ ಹೇಳ್ತಾಳೆ, ನಮ್ಮ ತಂದೆ ಜೈಲಿಗೆ ಹೋಗಿರೋ ವಿಷಯ ಎಲ್ಲ ಊರಿಗೆಲ್ಲ ಹೇಳಿದ್ದೀರಲ್ಲ ಅಂತೇಳಿ. ಊರಿಗೆಲ್ಲ ಹೇಳಿಲ್ಲ, ನಮ್ಮ ತಾಯಿಗೆ ಅಂತ ಹೇಳ್ತಾಳೆ. ಅವಾಗ ಶಾಂತಿ ಹೇಳ್ತಾಳೆ, ಮುಚ್ಚೆ ಬಾಯಿ ಅಂತ. ಅವ್ರ ಅಮ್ಮನಿಗೆ ಹೇಳ್ತಾಳೆ, ಅವ್ರ ಅಮ್ಮನ ಒಟಾರಕ್ಕೆಲ್ಲ ಹೇಳ್ಕೊಂಬರ್ತಾಳೆ ಅಂತ ಹೇಳ್ತಾಳೆ. ಈ ಮಿಡಲ್ ಕ್ಲಾಸ್ ಬುದ್ಧಿ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ಉಪ್ಪು ತಿಂದ ಮೀನಾ ಅತ್ತೆ ಅಂತಾಳೆ. ಆಮೇಲೆ ಹೇಳ್ತಾಳೆ, ನೋಡಿ ಅತ್ತೆ, ಅವರು ತಂದೆನ ಕಳ್ಕೊಂಡಿರೋದು ನಮಗೆ ಗೊತ್ತು, ತಂದೆ ಇಲ್ಲದೇ ಇರೋ ಮನೆ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತು. ರೋಹಿಣಿಗೆ ಸಮಾಧಾನ ಆಗಲಿ ಅಂತ ಮಾತಾಡಿದ್ರೆ ಹೊರತು ಬೇರೆ ಥರ ಅಲ್ಲ ಅಂತ ಹೇಳ್ತಾಳೆ. ನನ್ನ ನೋವಿನ ವಿಷಯ ಮತ್ತು ನಮ್ಮ ತಂದೆ ವಿಷಯ ನಾನು ನೋಡ್ಕೊತೀನಿ, ನನ್ನ ಪರ್ಸ್ನಲ್ ವಿಷಯಕ್ಕೆ ನೀವು ತಲೆ ಹಾಕ್ತಿದ್ರೇ ಒಳ್ಳೆಯದು ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಡ್ತಾಳೆ. ಆಮೇಲೆ ಶಾಂತಿ ಹೇಳ್ತಾಳೆ, ಇನ್ನೊಂದು ಸರಿ ಏನಾದರೂ ನಿಮ್ಮಮ್ಮ ಈ ಥರ ಮಾಡಿದ್ರೆ ಈ ಹೊಸಲು ಕೂಡ ತುಳಿಬಾರ್ದು, ಆ ಥರ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನು ರೂಮ್ಗೆ ಹೋಗೋದನ್ನ ಶಾಂತಿ ನೋಡಿಕೊಂಡು ಮಾತಾಡ್ಕೊತಾಳೆ ಮನಸ್ಸಲ್ಲಿ. ರೂಮ್ಗೆ ಹೋಗಿದ್ದಾಳೆ ಅಂದರೆ ಇನ್ನೆಲ್ಲ ನಾವು ಹೇಳಿದ್ದೆಲ್ಲ ಸೂರ್ಯನ ಕಿವಿಗೆ ಹಾಕ್ತಾಳೆ ಅಂತ ಅನ್ಕೊತಾ ಇರ್ತಾಳೆ. ಮೀನಾ ಅವ್ರ ತಾಯಿ ತಂದಿರೋ ಶರ್ಟ್ ಸೂರ್ಯನಿಗೆ ತೋರಿಸಿ, ಇದು ತುಂಬ ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಶಾಂತಿ ಕೇಳಿಸ್ಕೊತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ತುಂಬ ಚೆನ್ನಾಗಿದೆ ಕಲರು, ಸೂಪರ್, ನನಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ತಾನೆ. ಇನ್ನು ಹೇಳ್ತಾಳೆ, ನಿಮ್ಮ ಶರ್ಟ್ ಕಲರ್ ಏನೋ ಚೆನ್ನಾಗಿದೆ, ಆದರೆ ನನ್ನ ಸೀರೆ ಕಲರೇ ಡಲ್ ಆಯಿತು ಅಂತ ಹೇಳ್ತಾನೆ. ಹ್ಞೂ ಸರಿ, ಇವತ್ತು ಆ್ಯನಿವರ್ಸರಿ ದಿನ ನಿಮ್ಮ ಸೀರೆಗಳು ನಾವು ಹಾಕೋದ್ರಿ, ಶರ್ಟು ಇದೆಲ್ಲ ನೀವು ಹಾಕ್ಕೊಳ್ಳಿ, ಹಂಗೆ ಅಡ್ಡಾಡ್ಬಿಡೋಣ ಅಂತ ಹೇಳ್ತಾನೆ. ಬರೀ ತಮಾಷೆನೇ ನಿಮ್ಮದು, ಆ ಥರ ಹೋದ್ರೆ ಹೇಗೆ ಕಾಣಿಸ್ತೀವಿ ಗೊತ್ತಾ ನಾವು ಅಂತ ಹೇಳ್ತಾನೆ. ನೀವೇ ಕಾಣಿಸ್ತಿರೋ ಗೊತ್ತಿಲ್ಲ, ಆದರೆ ನಾವು ಹಾಕಿದ್ರೆ ಅಂತ ತಮಾಷೆಗೆ ಹುಡುಗಿರ ಹೆಸರೆಲ್ಲ ಹೇಳ್ತಾನೆ. ಆವಾಗ ಹೇಳ್ತಾಳೆ, ಮೀಸೆ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ವಿಷ್ಣು ಮೋಹಿನಿ ಅವತಾರ ಇದ್ದಾಗ ಹೇಗಿದ್ರು ಅಂತ. ಅವರು ಹೇಳ್ತಾನೆ, ಅದು ಕಾಲಕ್ಕೆ ನಾಯಿ ಬಾಲಕ್ಕೆ ಬಿಟ್ಟಾಕ್ಬಿಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಮಾತುಗಾರ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ಮಾತುಗಾತಿ ಅಂತ ಕೆನ್ನೆ ತಿವಿತಾನೆ. ಹೇಳ್ತಾಳೆ, ಸಾಕು ಬಿಟ್ಟರೆ ಮಾತಾಡ್ತಾನೆ ಇರ್ತೀರಿ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನಮ್ಮ ತಾಯಿ ಮನೆಗೆ ನಾಳೆ ಹೋಗಬೇಕು ಅಂದರೆ ಇದೇ ಶರ್ಟ್ ಹಾಕ್ಕೊಂಬರ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅತ್ತೆನೇ ಇಲ್ಲಿಗೆ ಬರೋಕ್ಕೆ ಹೇಳ್ಬೋದಲ್ಲೇ ಅಂತ. ಮೀನಾ ಕೇಳ್ತಾಳೆ, ನಮ್ಮ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವಾ ಅಂತೇಳಿ. ಅಂದರೆ ಬೇಡದೇ ಇರೋ ಮುಖಗಳೆಲ್ಲ ನೋಡಬೇಕಾಗುತ್ತಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಮ್ಮ ತಮ್ಮನ ಬಗ್ಗೆ ಅಲ್ವಾ ನೀವು ಹೇಳ್ತಾ ಇರೋದು ಅಂತ. ಇದನ್ನೆಲ್ಲ ಶಾಂತಿ ಕೇಳಿಸ್ಕೊತಾನೆ ಇರ್ತಾಳೆ. ಎಷ್ಟು ದಿನ ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ, ಆಗಿದೆಲ್ಲ ಆಯಿತು ಅಂತ ಬಿಡ್ಬೋದಲ್ಲ ಅಂತ ಹೇಳ್ತಾನೆ. ಆಗಲಿ ಅವ್ನು ನಿಮ್ಮ ಭಾಮ ಇದ್ದ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅವ್ನ ಭಾವ ಅನ್ನೋ ಮರ್ಯಾದೆ ಕೊಡ್ತಾ ಇದ್ದಾನ ಅಂತೇಳಿ. ಹಾಗೆ ಸುಬ್ಬನ ಜೊತೆ ಅಲಿತಾ ಬಿದ್ದಿದ್ದಾನೆ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಾನು ಎಷ್ಟೋ ಹೇಳಿ ನೋಡಿದೆ, ಅವನಿನ್ನೂ ಬಿಟ್ಟಿಲ್ಲ, ಮುಗಿದ ತಕ್ಷಣ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ, ಆಮೇಲೆ ಇದಾಗ್ತಾನೆ ಬಿಡಿ ಅಂತ ಹೇಳ್ತಾನೆ. ಚಿಕ್ಕ ಹುಡುಗಾರಿ, ಅವನಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ಕರ್ಕೊಂಡೋಗಿ, ತಂದೆನೂ ಇಲ್ಲ, ಆ ತಂದೆ ಸ್ಥಾನದಲ್ಲಿ ನೀವು ನಿಂತು ನೋಡ್ಕೋಬೇಕು ಅಂತ ಹೇಳಿ ಮರ್ತು ಮನೆಗೆ ಬನ್ನಿ ಅಂತ ಹೇಳ್ತಾಳೆ. ಮೀನಾ ಬಾಗಿಲು ತೆಗೆದು ಹೊರಗಡೆ ಬರ್ತಾಳೆ. ಅವ್ರ ಅತ್ತೆ ಏನು ಕೇಳಿಸ್ದಂಗೆ ಸುಮ್ಮನೆ ಈ ಕಡೆ ಬರ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ ಹೆದರ್ಕೋಬೇಡಿ, ನಾನೇನು ನಿಮ್ಮ ಮಗನ ಹತ್ರ ಏನು ಹೇಳಲಿಲ್ಲ, ಈ ಮನೆ ಪ್ರಶಾಂತವಾಗಿರೋದೇ ನನಗೂ ಬೇಕಾಗಿರೋದು ಅಂತಾಳೆ.
ನೀವು ಹೇಳಿದ್ದನ್ನ ತಗೊಂಡೋಗಿ ನಿಮ್ಮ ಮಗ ಹತ್ರ ಹೇಳಿ ನಾನು ಜಗಳ ಮಾಡಿಸಲ್ಲ. ನೀವಂತೂ ನಮ್ಮಮ್ಮ ಸಮಾಧಾನ ಮಾತು ಹೇಳಿದ್ದನ್ನ ಅವಮಾನ ಅಂತ ತಿಳ್ಕೊಂಡು ಏನೇನೋ ಮಾತಾಡಿ ಕಳಿಸಿದ್ರಿ. ನಾನು ಆ ಥರ ಮಾಡಲ್ಲ ಅಂತ ಹೇಳ್ತೀನಿ. ದೇವ್ರ ಮನೆ ಮುಂದೆ ಇರ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಏನು ದೇವ್ರ ಹತ್ರ ಕೇಳ್ಕೊಂಡ ಗಂಡನಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ನೀನು ಹೇಳ್ತಾಳೆ, ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊಂಡೆ ಅಂತ ಹೇಳ್ತಾನೆ. ಅದೇ ಮತ್ತೆ ನನ್ನ ಹೃದಯ ಎಷ್ಟು ಪರಿಶುದ್ಧವಾದದ್ದು ಗೊತ್ತಾ ಅಂತ ಹೇಳ್ತಾನೆ. ಓಹೋ ಅಂತಾಳೆ. ಹೇಳ್ತಾನೆ, ಏನೇ ನೀನು ಓಹೋ ಆಹೋ ಅಂತ ಇದೆಯಾ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ಅಂತೇಳಿ. ಮೀನಾ ಹೇಳ್ತಾಳೆ, ಇದೆ ಅಂತೇಳಿ. ಅದಕ್ಕೆ ಯಾಕೆ ಓಹೋ ಆಹೋ ಮಾತುಗಳು ಅಂತ ಹೇಳ್ತಾಳೆ. 1 ವರ್ಷದಿಂದ ನಿಮ್ಮ ಜೊತೆ ಇದ್ದೀನಿ ಅಂದರೆ ಇಷ್ಟಾದರೂ ಮಾತಾಡಬೇಕಲ್ಲ ಅಂತೇಳಿ. ಹೇಳ್ತಾನೆ, ಏನು ನಿನ್ನ ಮಾತಿನ ಅರ್ಥ, ನಮ್ಮ ಜೊತೆ ಡುಮ್ಟಕ ಆದಮೇಲೆ ನಿನ್ನ ಮಾತು ಸುರು ಹಚ್ಕೊಂಡಿರೋದಾ ಅಂತ ಹೇಳ್ತಾನೆ. ತಮಾಷೆಗೆ ಮಾತಾಡ್ತಾನೆ. ಅದಕ್ಕೆ ಮೀನಾ ಕೋಪವಾಗಿ ಹೇಳ್ತಾಳೆ, ಇದು ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಜಾಸ್ತಿ ಆಯಿತು ಅಂತಲ್ಲ ಕಣೆ ನಾನು ಹೇಳಕ್ಕೆ ಬಂದಿದ್ದು, ಜಾಸ್ತಿ ಗತ್ತು ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ. ನೀನು ಹೇಳ್ತಾಳೆ, ಏನು ಇವಾಗ ನನ್ನ ಜೊತೆ ಜಗಳ ಮಾಡ್ತಾ ಇದ್ದೀರಾ ಅಂತಾಳೆ. ಹೇಳ್ತಾನೆ, ಇಂಥ ಒಳ್ಳೆ ದಿನ ನಾನು ನಿನ್ನ ಜೊತೆ ಜಗಳ ಮಾಡ್ತೀನಿ ಹೇಳು ಅಂತ ಹೇಳ್ತಾಳೆ. ಇವತ್ತು ಯಾವ ದಿನ ಅಂತ ನೆನಪಿದೆಯೋ ಅಂತೇಳಿ. ಸೂರ್ಯ ಹೇಳ್ತಾನೆ, ನೆನಪಿಲ್ವಾ, ಮತ್ತೆ ಸೂರ್ಯ ಹುಟ್ಟೋವರೆಗೂ ಅದ್ರ ಬಗ್ಗೆನೇ ಮಾತಾಡ್ತಾ ಇರಲಿಲ್ವಾ ಅಂತ ಹೇಳ್ತಾಳೆ. ನಾನೆಲ್ಲೋ ಮಲೆಗೆ ಎದ್ದೊಳ್ತಾನೆ, ನೆನಪು ಮರ್ತೋಗ್ತಿರೋ ಏನೋ ಅಂದ್ಕೊಂಡೆ ಅಂತೇಳಿ. ರೇಂಜಿಗೆ ಮರವೇನು ಒಕ್ಕರ್ಸ್ಕೊಂಡಿಲ್ಲಮ್ಮ ಅಂತ ಹೇಳ್ತಾನೆ. ಹೇಳ್ತಾಳೆ, ಸರಿ ಯಾರಿಗೂ ಹೇಳ್ದಿರ ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾಳೆ. ಅದಾ ಒಂದು ಮುಖ್ಯವಾದ ಕೆಲಸ ಇತ್ತು, ಅದೇ ಹೇಳ್ತೀನಿ ಬಾ ಅಂತ ಹೇಳ್ತಾನೆ. ಸೂರ್ಯ ಅಪ್ಪ ಅಪ್ಪ ಬಾ ಅಂತ ಕರೀತಾನೆ. ಅವ್ರ ತಂದೆ ಬರ್ತಾರೆ. ಏನು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ರಿ, ಎಲ್ಲನೋ ಹೋಗ್ಬೇಕಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವಾಗ ತಾನೇ ಹೋಗಿ ಮುಗಿಸ್ಕೊಂಬರ್ತಾ ಇದ್ದೀನಿ, ಸಕ್ಕರೆ ಇಲ್ಲಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಯಾಕೋ ಅಂತ ಕೇಳ್ತಾನೆ. ಅಪ್ಪ ಹೇಳ್ತೀನಿ ಅಂತ ಹೇಳ್ತಾನೆ. ಅವರು ಶಾಂತಿ ಶಾಂತಿ ಅಂತ ಕೂಗ್ತಾರೆ. ಅಂದೆ ಅಂತ ಹೇಳ್ಕೊಂಡು ಏನ್ರಿ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥರು ಹೇಳ್ತಾರೆ, ಸೂರ್ಯ ಏನೋ ಕರೆದ ನಿನ್ನ ಅಂತೇಳಿ. ಅಂತ ಏನಂತೆ ಅವನಿಗೆ ಅಂತ ಹೇಳ್ತಾಳೆ. ರಂಗನಾಥವ್ರು ಏನು ಅದು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅಪ್ಪಯ್ಯ ನಿಮ್ಮ ಶ್ರೀಮತಿ ಅವ್ರನ್ನ ಲೆಫ್ಟೋ ರೈಟೋ ನಿಲ್ಸ್ಕೊಂಡು ಈ ಕಡೆ ತಿರ್ಕೊಂಡ್ರೆ ಹೇಳ್ತೀನಿ ಏನು ಮ್ಯಾಟ್ರು ಅಂತೇಳಿ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಅವನೆಲ್ಲ ಹೇಳ್ತಾನೆ ಬಂದು ನಿಂತ್ಕೋಬಾರೆ ಅಂತ ಹೇಳ್ತಾನೆ. ಆಶೀರ್ವಾದ ತಗೊಳೋದಕ್ಕೆ ಮುಂಚೆ ಲಕ್ಕಿ ಬರ್ತಾಳೆ. ಅವಾಗ ಸೂರ್ಯ ಲಕ್ಕಿ ಲಕ್ಕಿ ಅಂದ್ಕೊಂಡು ಸಂತೋಷದಿಂದ ಕುಂಡಾಡ್ತಾನೆ. ಹಾಗೆ ಲಕ್ಕಿನ ಸುತ್ತಿಸ್ತಾನೆ. ಆವಾಗ ಲಕ್ಕಿ ಹೇಳ್ತಾಳೆ, ರಂಗ ನನಗೆ ನಿಮ್ಮ ಮನೆಗೆ ಬರೋಕ್ಕಿದೆ ಭಯ ಅಂತ ಅವ್ವ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನೇನು ನಿನ್ನ ಬೀಳಿಸ್ಬಿಡ್ತೀನ ಅಂತೇಳಿ. ಅವಾಗ ರಂಗನಾಥ್ ಅಮ್ಮ ಅಂತೇಳಿ ಅವ್ರ ತಾಯಿ ಆಶೀರ್ವಾದ ತಗೊತಾನೆ. ಅವಾಗ ಅವರಮ್ಮ ಚೆನ್ನಾಗಿರಪ್ಪ ಅಂತ ಹೇಳ್ತಾಳೆ. ಹೆಂಗಿದೆಯಮ್ಮ ಅಂದರೆ ಚೆನ್ನಾಗಿದ್ದೀನಿ ಕಣೋ ಅಂತ ಹೇಳ್ತಾಳೆ. ನಾನು ಆಶೀರ್ವಾದ ತಗೊತಾಳೆ. ಹೇಗಿದ್ದೀರ ಅಜ್ಜಿ ಅಂತ ಹೇಳ್ತಾಳೆ. ಚೆನ್ನಾಗಿದ್ದೀನಿ ಅಂತ. ನೀನು ಹೇಗಿದೆಯಾ ಕಂದ ಅಂದರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ರೋಹಿಣಿಯನ್ನು ಆಶೀರ್ವಾದ ತಗೊತಾರೆ. ಚೆನ್ನಾಗಿರಿ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ರಂಗನಾಥರು ಶಾಂತಿ ಅಂತಾರೆ. ಅವಾಗ ಶಾಂತಿ ಅವ್ರ ಅತ್ತೆ ಕಾಲಿಗೆ ಬೀಳ್ತಾಳೆ. ಚೆನ್ನಾಗಿದ್ದೀರ ಅತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಾಳೆ. ಕೇಳ್ತಾಳೆ, ಅಜ್ಜಿ ನೀವು ಬರ್ತೀರಿ ಅಂತ ವಿಷಯ ಹೇಳಲೇ ಇಲ್ಲ ಅಂತೇಳಿ. ಶಾಂತಿ ರೀ ನೀವು ಒಂದು ಮಾತು ಹೇಳಿಲ್ವಲ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ನಿನ್ನ ಅಪ್ಪನೇ ಕೇಳ್ಕೊಂಡು ಬರಬೇಕಾಗಿತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮಿಡತೆ ಹಂಗೆಲ್ಲ ಹೇಳ್ಬೇಡಿ ಅತ್ತೆ, ನನಗೂ ಸೊಸೆಯಂತ್ರ ಬಂದಿದ್ದಾರೆ ಇವಾಗ ಅಂತ ಹೇಳ್ತಾನೆ. ಯಾಕಮ್ಮ ಪ್ರಾಣಿಗಳಿಗೆಲ್ಲ ಅವಮಾನ ಮಾಡ್ತೀಯಾ ಅಂತ ಹೇಳ್ತಾಳೆ. ಅದು ನನಗೂ ಗೊತ್ತು, ಆದರೆ ನಾನು ಮಾತಾಡೋದೇ ಹಿಂಗೆ ಅಂತ ಹೇಳ್ತಾಳೆ. ಇಷ್ಟ ಇಲ್ಲವೇನೆ ಜಿರ್ಲೆ ಅಂತ ಹೇಳ್ತಾಳೆ ಲಕ್ಕಿ ಶಾಂತಿ ನನಗೆ ಇಷ್ಟ ಇಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ಸರಿ ಬಿಡು ಜಿರ್ಲೆ ಬೇಡ, ನಿನ್ನ ಮಿಡತೆ ಅಂತಲೇ ಕರಿತೀನಿ ಅಂತ. ಶಾಂತಿ ಹೇಳ್ತಾಳೆ, ಸರಿ ಕರೀರಿ ಅತ್ತೆ, ನೀವು ಚಿರತೆ ಅಂತನೋ ಮಿಡತೆ ಅಂತನೋ ಏನು ಬೇಕಾದರೂ ಕರೀರಿ, ನನಗೆ ಬೇಜಾರಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ಸರಿ ನಾನು ನಿನ್ನನ್ನು ಇನ್ಮೇಲೆ ಮಿಡತೆ ಅಂತಲೇ ಕರಿತೀನಿ ಅಂತ. ಮುಖ ನೋಡ್ತಾ ಇದೆಯಾ ಮಂದಾಕಿನಿ, ನಾನು ಇಲ್ಲಿಗೆ ಬರೋದು ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಇವೆಲ್ಲ ಏನೂ ಇಲ್ಲ ಅತ್ತೆ ಅಂತಾಳೆ ಶಾಂತಿ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ನನಗೆಲ್ಲ ಗೊತ್ತು, ಬಾಯಿ ಮುಚ್ಚೆ ಅಂತ ಹೇಳ್ತಾಳೆ. ಆಮೇಲೆ ಲಕ್ಕಿ, ರಂಗ ಹೇಗಿದೆಯಾ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾಳೆ. ಮನೋಜ ನೀನು ಸರಿ, ರೋಹಿಣಿ ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾನ ಇಲ್ವಾ, ಮನೇಲೇ ಇದ್ದಾನ ಅಂತ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಅಜ್ಜಿ ಇವರೇ ದೊಡ್ಡ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಅಂತೇಳಿ. ಅವಾಗ ಮನೋಜ್ ಹೇಳ್ತಾನೆ, ಅಜ್ಜಿ ಅದು ದೊಡ್ಡ ಶೋರೂಮು ಅಂತ ಹೇಳಕ್ಕೆ ಬರ್ತಾನೆ. ಅವಾಗ ಸೂರ್ಯ ಇರೋ ಅಂತ ಹೇಳ್ತಾನೆ, ನೀನು ಅಂಗಡಿಯಲ್ಲಿರೋ ಒಂದು AC ಲಕ್ಕಿಗೆ ಫ್ರೀಯಾಗಿ ಕೊಡ್ತೀಯೇನೋ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಯಾಕೆ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಮತ್ತು ಇನ್ಯಾಕೋ ಧರ್ಮಾಧಿಕಾರಿ ಥರ ಕೊಚ್ಕೊತಾ ಇದೆಯಾ, ಸುಮ್ಮನೆ ಇರೋ ಅಂತ ಹೇಳ್ತಾನೆ. ಇವಾಗ ತಾನೇ ಮನೆಗೆ ಬರ್ತಾ ಇದ್ದಾರೆ, ಪುರಾಣ ಓದಕ್ಕೆ ಬಂದಿದ್ದಾನೆ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ತಾನೆ, ಲಕ್ಕಿ ನೀನು ಇಷ್ಟು ಒಳ್ಳೆ ದಿನ ಬಂದಿದೆಯಾ ಅಂತ ಹೇಳ್ತಾನೆ. ಏನು ವಿಶೇಷ ಅಂತೇಳಿ ಇವತ್ತು ಅಂತ ಕೇಳ್ತಾನೆ. ಅವಾಗ ಲಕ್ಕಿ ಹೇಳ್ತಾಳೆ, ಹೇಳಕ್ಕೆ ಬರ್ತಾಳೆ. ಅಷ್ಟು ಬೇಗ ರವಿ ಬರ್ತಾನೆ. ಅಜ್ಜಿ ಅಂತ ಹೇಳ್ತಾನೆ, ಏನು ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದ್ದೇನೆ ಅಜ್ಜಿ, ನಿಮ್ಮ ವಾಯ್ಸ್ ಕೇಳಿಸ್ಕೊಂಡೆ ಹೊರಗಡೆ ಬಂದೆ ಅಂತ ಹೇಳ್ತಾನೆ. ಒಂದು ಅಪ್ಕೊತಾಳೆ. ಆಮೇಲೆ ಅಜ್ಜಿ ಕೇಳ್ತಾಳೆ, ಹೌದು ಏನಿದು ವಿಶೇಷವಾದ ದಿನ ಅಂತ ಕೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ನಿನಗೆ ನೆನಪಾಗಿಲ್ವಾ ಇವತ್ತು ನಮ್ಮ ಡುಮ್ಟಕ ಆಗಿದ್ದ ದಿನ ಅಂತ ಹೇಳ್ತಾನೆ. ಹೌದಾ ಅಂತಾಳೆ. ಅದಕ್ಕೆ ನಿನಗೇನು ನೆನಪಿಲ್ಲ, 1 ವರ್ಷದಲ್ಲಿ 2 ಬಿಳಿ ಕೂದಲು ಮಾತ್ರ ಇದು ಮಾಡ್ಕೊಂಬಿಟ್ಟಿದ್ಯಾ ಅಂತ ಹೇಳ್ತಾನೆ.
ಹೇಳ್ತಾಳೆ ಅವ್ರ ವಯಸ್ಸಾಗಿದೆ ಬಿಡಿ ಅಂತೇಳಿ. ಲಕ್ಕಿ ಹತ್ರ ಹೇಳ್ತಾಳೆ ನಿನ್ನೆ ನಾವು ಹೇಳೋವರೆಗೂ ಇವ್ರಿಗೆ ನೆನಪಿರಲಿಲ್ಲ ಅಂತ ಹೇಳ್ತಾಳೆ. ಹೌದಾ, ಈ ನನ್ನ ಮಗನಿಗೆ ಎಲ್ಲ ನೆನಪಿರುತ್ತೆ, ಅವ್ನು ಸುಮ್ಮನೆ ತಮಾಷೆ ಮಾಡಿರ್ತಾನೆ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ಲಕ್ಕಿ ಅಂದರೆ ಲಕ್ಕಿನೇ ಅಂತ ಹೇಳ್ತಾನೆ. ಲಕ್ಕಿ ಸೂರ್ಯ ಕೈಯಲ್ಲಿ ಒಂದು ಒಡವೆ ಬಾಕ್ಸ್ ನೋಡ್ತಾಳೆ. ಏನಿದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ನೀನು ಬಂದಿದ್ದರಿಂದ ಮರ್ತೇ ಹೋದೆ ನೋಡು, ಇದಾ ಮೀನಾಗೋಸ್ಕರ ತಂದಿರೋದು ನೋಡಿಲ್ಲಿ ಅಂತ ಹೇಳಿ ಒಲೆ ತೋರಿಸ್ತಾನೆ. ಲಕ್ಕಿ ನೋಡಿ ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾಳೆ. ಮೀನನು ಸಂತೋಷ ಪಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.